ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಫೈನಲಿ ಫಸ್ಟ್ ಪೇಮೆಂಟ್ನ ತೊಗೊಂಡಿದ್ದೀನಿ. ಈ ಫಸ್ಟ್ ಪೇಮೆಂಟ್ ತೊಗೋಬೇಕು ಅಂತಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಮಾನಿಟೈಸೇಷನ್ ಯಾವಾಗ ಆಯಿತು, ಮಾನಿಟೈಸೇಷನ್ ಆದಮೇಲೆ ಫಸ್ಟ್ ಪೇಮೆಂಟ್ ತೊಗೋಬೇಕು ಅಂತಂದರೆ ಎಷ್ಟು ಟೈಮ್ ತೊಗೊಳ್ತು ಮತ್ತು ಫಸ್ಟ್ ಪೇಮೆಂಟ್ ಎಷ್ಟು ಬಂದಿದೆ, ಮಿಡ್ಲಲ್ಲಿ ಏನೇನು ಪ್ರಾಬ್ಲಮ್ಸ್ ಬಂದು ಎಲ್ಲನೂ ನಿಮಗೆ ಪಿನ್ ಟು ಪಿನ್ ತಿಳಿಸ್ತೀನಿ ಫ್ರೆಂಡ್ಸ್. ಎಲ್ಲದಕ್ಕಿಂತ ಮೊದಲು ಫಸ್ಟ್ ನಾನು ಯೂಟ್ಯೂಬ್ಗೆ ಬಂದಿರೋದು 2017 ಅನ್ಕೋತೀನಿ. 2017 ಬಂದೆ. ಆದರೆ ಬೇರೆ ಬೇರೆ ಚಾನಲ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಒಂದು 2-3 ಚಾನಲ್ಸ್ನ ಕ್ರಿಯೇಟ್ ಮಾಡಿದೆ. ಅಂದರೆ ಶಾರ್ಟ್ಕಟ್ಟಾಗಿ ನನ್ನ ದುಡ್ಡು ಬೇಗ ಗಳಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಅದು ಆಗಲಿಲ್ಲ. ಅಂದರೆ ಸ್ಟೇಟಸ್ ರಿಲೇಟೆಡ್ ಒಂದು ಚಾನಲ್ ಕ್ರಿಯೇಟ್ ಮಾಡಿದೆ, ಮತ್ತು ಟಿಕ್ಟಾಕ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ, ಅದು ಒಂದು ಚಾನಲ್ ಕ್ರಿಯೇಟ್ ಮಾಡಿದೆ. 2-3 ಚಾನಲ್ಸ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ವರ್ಕೌಟ್ ಆಗಲಿಲ್ಲ, ಅಂದರೆ ಮಾನಿಟೇಷನ್ ಆಗಲಿಲ್ಲ. ಅದಾದಮೇಲೆ ಆ ಚಾನಲ್ಸ್ನೆಲ್ಲ ಡಿಲೀಟ್ ಮಾಡಿದಾದಮೇಲೆ ಈ ಚಾನಲ್ನ ಕ್ರಿಯೇಟ್ ಮಾಡಿದೆ. ಇದು ಯಾವಾಗ ಕ್ರಿಯೇಟ್ ಮಾಡಿದ್ದೀನಿ ಅಂತಂದರೆ ಜುಲೈ 2019 ಕ್ರಿಯೇಟ್ ಮಾಡಿದ್ದೀನಿ. ಆವಾಗ ಕ್ರಿಯೇಟ್ ಮಾಡಿದ್ದು ಈಗ ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ಇಲ್ಲಿವರೆಗೂ ಹತ್ತತ್ರ 2.5 ವರ್ಷ ಆಯಿತು ಫ್ರೆಂಡ್ಸ್. ನಾವು ಅಲ್ಲಿಂದ ಇಷ್ಟು ಟೈಮ್ ತೊಗೊಂಡಿದ್ದೆ. 2.5 ವರ್ಷ ಆದಮೇಲೆ ನಾನು ಫಸ್ಟ್ ಪೇಮೆಂಟ್ ತೊಗೊಳ್ತಾ ಇದ್ದೀನಿ. ಇಷ್ಟು ಟೈಮ್ ಯಾಕೆ ಹಿಡೀತು ಅಂತಂದರೆ ನಾನು ಯೂಟ್ಯೂಬ್ನ ಸ್ವಲ್ಪ ಟೈಮ್ ಕೊಡಲಿಲ್ಲ ಯೂಟ್ಯೂಬ್ಗೆ. ಅಂದರೆ ವೀಡಿಯೋ ಮಾಡಬೇಕು ಅಂತಂದರೆ ಟೈಮ್ ಬೇಕಾಗುತ್ತೆ, ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಬೇಕಾಗುತ್ತೆ. ನಾವು ಯಾವ ಟಾಪಿಕ್ ಮಾಡ್ತಾಯಿದ್ದೀವಿ ಅದ್ರ ರಿಲೇಟೆಡ್ ಎಲ್ಲ ತಿಳ್ಕೊಂಡು ನಾವು ವೀಡಿಯೋನ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಜಾಸ್ತಿ ಟೈಮ್ ಕೊಡ್ತಾ ಇರಲಿಲ್ಲ ಯೂಟ್ಯೂಬ್ ಬಗ್ಗೆ. ಅಂದರೆ ನಾನು ಬೇರೆ ಎಕ್ಸಾಮ್ಗೆ ಓದ್ತಾ ಇದ್ದೆ, ಆವಾಗ ಟೈಮ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಯೂಟ್ಯೂಬ್ಗೆ ಫುಲ್ ಕಾನ್ಸಂಟ್ರೇಟ್ ಮಾಡಿ ಫುಲ್ ಟೈಮ್ ಕೊಟ್ಟು ಇಷ್ಟಪಟ್ಟು ಎಲ್ಲನೂ ಕೊಟ್ಟದ್ದು, ಅಂದರೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ 1 ಇಯರ್ ಬ್ಯಾಕಿಂದ ನಾನು ಕಂಟಿನ್ಯೂಯಸ್ ಆಗಿ ಯೂಟ್ಯೂಬ್ ಬಗ್ಗೆನೇ ಟೈಮ್ ಕೊಡ್ತಾಯಿದ್ದೀನಿ. ಬೇರೆ ಯಾವುದಕ್ಕೂ ಓದೋದೆಲ್ಲ ಬಿಟ್ಟು ಇದನ್ನು ಟೈಮ್ ಕೊಟ್ಟು ನಾನು ಇದನ್ನೇ ಫುಲ್ ಟೈಮ್, ಅಂದರೆ ಬೇರೆದು ಟೈಮ್ ಕೊಡೋದು ಬದಲು ಇದಕ್ಕೆ ಟೈಮ್ ಕೊಟ್ಟಿದ್ದೀನಿ ಎಲ್ಲನೂ. ಅಂದರೆ ನಾನು ಬೇರೆ ಜಾಬ್ ಮಾಡ್ತೀನಿ, ಜಾಬ್ ಮಾಡೋದು ಬಿಟ್ಟು ಫ್ರೀ ಟೈಮಲ್ಲಿ ಎಲ್ಲ ಟೈಮ್ನು ಇದಕ್ಕೆ ಕೊಟ್ಟಿದ್ದೀನಿ. ಆವಾಗಿಂದ ನನ್ನ ಚಾನಲ್ ಗ್ರೋ ಆಯಿತು. ಅಂದರೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಟ್ಯಾಲೆಂಟ್ ಇರುತ್ತೆ. ಡ್ಯಾನ್ಸಿಂಗ್, ಸಿಂಗಿಂಗ್, ಮತ್ತು ಬೇರೆ ಬೇರೆ ಕುಕ್ಕಿಂಗ್ ಇರುತ್ತೆ, ಬೇರೆ ಮತ್ತು ಈಗ ರೋಸ್ಟ್ ಮಾಡ್ತಾರಲ್ಲ ಅಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಬೇರೆಯವ್ರ ಬಗ್ಗೆ ರೋಸ್ಟ್ ಮಾಡೋದು, ಅಂಥ ಟ್ಯಾಲೆಂಟ್ಸ್ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್. ಯಾವ ಟ್ಯಾಲೆಂಟ್ನೂ ಇಲ್ಲ. ನಾನು ಫಸ್ಟು ಚಾನಲ್ ಯಾವುದು ಅಂತಂದರೆ ಸಿಂಗಿಂಗ್ ರಿಲೇಟೆಡ್ ನಾನು ಒಂದು ಚಾನಲ್ನ ಕ್ರಿಯೇಟ್ ಮಾಡಿದೆ. ನಾನು ಸ್ವಲ್ಪ ಸಿಂಗಿಂಗ್ ಇಷ್ಟ, ಸಿಂಗಿಂಗಲ್ಲಿ ಏನಾದರೂ ಇಂಪ್ರೂವ್ ಮಾಡ್ಕೋಬೋದು ಅಂತೇಳಿ ನಾನು ವೀಡಿಯೋ ಮಾಡಿದೆ ಅದ್ರ ರಿಲೇಟೆಡ್. ಆದರೆ ಅದು ಕಂಟಿನ್ಯೂ ಮಾಡಿದರೆ ಏನಾದರೂ ಹೆಲ್ಪ್ ಆಗ್ತಿತ್ತೇನೋ, ಗ್ರೋ ಆಗ್ತಿತ್ತೇನೋ ಗೊತ್ತಿಲ್ಲ. ಆದರೆ ಯೂಟ್ಯೂಬ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಕಾಪಿರೈಟ್ ಸ್ಟ್ರೈಕ್ ಅದು ಇದು ಮತ್ತು ಕ್ಲೇಮ್ಸ್ ಬರೋದು ಮತ್ತು ವ್ಯೂಸ್ ಬರೋದು, ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ, ಅದ್ರ ವ್ಯೂಸ್ ಬರ್ತಾ ಇರಲಿಲ್ಲ. ಅದಾದಮೇಲೆ ಆ ಚಾನಲ್ನ ಡಿಲೀಟ್ ಮಾಡಿದೆ. ಆಮೇಲೆ ಟಿಕ್ಟಾಕ್ ರಿಲೇಟೆಡ್ ಮಾಡಿದೆ, ವಾಟ್ಸಪ್ ಸ್ಟೇಟಸ್ ರಿಲೇಟೆಡ್ ಮಾಡಿದೆ. ಯಾವುದು ವರ್ಕೌಟ್ ಆಗಲಿಲ್ಲ ಫ್ರೆಂಡ್ಸ್. ಅದಾದಮೇಲೆ ನನಗೇನು ಅನ್ನಿಸ್ತು, ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು. ಅಂದರೆ ಜಾಸ್ತಿ ವ್ಯೂಸ್ ಬರ್ತಾ ಇರಲಿಲ್ಲ, ಸಬ್ಸ್ಕ್ರೈಬ್ಸ್ ಬರ್ತಿರಲಿಲ್ಲ. ಅಂದರೆ ಯಾವ ಥರ ಇನ್ಕ್ರೀಸ್ ಮಾಡ್ಕೋಬೇಕು. ನಾನು 2 ವರ್ಷ ನಾನು ಕಷ್ಟಪಟ್ಟಿದ್ದೀನಿ, ಆದರೂ ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತಾಯಿಲ್ಲ. ಸಕ್ಸಸ್ ಅಂದರೆ ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಂದರೆ ಒಬ್ಬೊಬ್ಬರಿಗೆ 1 lakh 2 lakh 1 million ಸಬ್ಸ್ಕ್ರೈಬರ್ಸ್ ಆದರೆ ಸಕ್ಸಸ್ ಅನ್ಕೋತಾರೆ. ನನ್ನ ಪ್ರಕಾರ ಜಾಸ್ತಿ ಏನಿಲ್ಲ, ಸ್ವಲ್ಪ ಅಂದರೆ ಅವರ ಫಾಲೋವರ್ಸ್ ಇರ್ತಾರಲ್ಲ, ಸಬ್ಸ್ಕ್ರೈಬರ್ಸ್, ಅವ್ರಿಗೆ ಇಷ್ಟ ಆಗೋ ಥರ ವೀಡಿಯೋ ಮಾಡಬೇಕು, ಅವ್ರಿಗೆ ಹೆಲ್ಪ್ಫುಲ್ ಆಗಬೇಕು, ಮತ್ತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆ ವ್ಯೂಸ್ ಬರೋದಾಗಲಿ ಮತ್ತು ಸ್ವಲ್ಪ ದುಡ್ಡು ಬರ್ತಾ ಇರಬೇಕು. ಅಷ್ಟೇ ನನಗೆ ನನ್ನ ಪ್ರಕಾರ ಸಕ್ಸಸ್ಫುಲ್. ಇದು ಆಗಬೇಕು ಅಂತಂದರೆ ನಾನು ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು. ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಬೇರೆ ಯಾವುದಾದ್ರೂ ಟ್ಯಾಲೆಂಟ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ನಾ ಏನು ಮಾಡಿದೆ, ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ವೀಡಿಯೋಸ್ ನೋಡಿದೆ, ಗೂಗಲಲ್ಲಿ ಸರ್ಚ್ ಮಾಡಿದೆ, ಎಲ್ಲನೂ ಯೂಟ್ಯೂಬ್ ಬಗ್ಗೆ ವೆಬ್ಸೈಟ್ ಇರುತ್ತೆ, ಯೂಟ್ಯೂಬ್ ವೆಬ್ಸೈಟ್ ಇರುತ್ತೆ, ಅದರಲ್ಲೆಲ್ಲ ಜಾಸ್ತಿ ಓದ್ಕೊಂಡಾದಮೇಲೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡೆ. ಜಾಸ್ತಿ ಒಂದು 5-6 ತಿಂಗಳು ತಿಳ್ಕೊಂಡಾದಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನೇ ಜಾಸ್ತಿ ಮಾಡ್ತೀನಿ. ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾಯಿದ್ರೆ ಗೊತ್ತಿರುತ್ತೆ, ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನೇ ಮಾಡ್ತೀನಿ. ನಾನು ಯೂಟ್ಯೂಬ್ ರಿಲೇಟೆಡ್ ಮಾಡುವಾಗ ನನಗೆ ಜಾಸ್ತಿ ನಾಲೆಜ್ ಆವಾಗ ಗೇನ್ ಮಾಡ್ತಾಯಿದ್ದೆ. ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು. ಮಾಡಿದಾದ್ಮೇಲೆ ನನಗೆ ಫುಲ್ ಖುಷಿ ಆಗ್ತಾಯಿತ್ತು. ಯೂಟ್ಯೂಬ್ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ನಾನು ಕಷ್ಟಪಡ್ತಾ ಇದ್ದಿರಲ್ಲ. ಇದೇ ರೀತಿ ಭಾಳಷ್ಟು ಜನ ಕಷ್ಟಪಡ್ತಾ ಇರ್ತಾರೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು ಅಂತೇಳಿ ಅವ್ರಿಗೂ ಆಸೆ ಇರುತ್ತೆ. ಈಗ ಮಾನಿಟೈಸೇಷನ್ ರಿಲೇಟೆಡ್ ಆಗಲಿ, ಆ್ಯಡ್ಸೆನ್ಸ್ ರಿಲೇಟೆಡ್ ಆಗಲಿ, ಮತ್ತು ವ್ಯೂಸ್ ಇನ್ಕ್ರೀಸ್ ಮಾಡೋದಾಗಲಿ ಅವ್ರಿಗೂ ಗೊತ್ತಿರಲ್ಲ. ಅವ್ರಿಗೂ ಹೆಲ್ಪ್ ಆಗುತ್ತೆ, ನನಗೂ ಅವ್ರಿಗೆ ಹೆಲ್ಪ್ ಮಾಡಿದಂಗೆ ಆಗುತ್ತೆ, ಮತ್ತು ನನಗೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಅದಾದಮೇಲೆ ಬೇರೆ ವೀಡಿಯೋಸ್ ಬಿಟ್ಟು ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನೇ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು 7-8 ಮಂತ್ಸಿಂದ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಹೌ ಟು ವೀಡಿಯೋಸ್ನ ಆಗ್ತಾಯಿದೆ. ಅಂದರೆ ಕರೆಂಟ್ ಬಿಲ್ನ ಹೇಗೆ ಪೇ ಮಾಡೋದು, ಕರೆಂಟ್ ಬಿಲ್ ಯಾವ ರೀತಿ
ತಿಳ್ಕೊಳ್ಳೋದು, ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಳ್ಳೋದು, ಮತ್ತು ಮೊಬೈಲ್ ರಿಲೇಟೆಡ್ ಇಂಟರ್ನೆಟ್ ಡಾಟಾ ಅಲ್ಲಿ ಕಾಣಿಸ್ತಾ ಇರೋಲ್ಲ ಮೇಲೆ ಅಲ್ಲಿ ಯಾವ ಥರ ಕಾಣೋ ಥರ ಮಾಡೋದು, ಬೇರೆ ಬೇರೆ ಟಾಪಿಕ್ ರಿಲೇಟೆಡ್ ಮಾಡ್ತಾಯಿದ್ದೆ. ಅದಾದಮೇಲೆ ಯೂಟ್ಯೂಬ್ ರಿಲೇಟೆಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗಲೂ ಕೂಡ ಯೂಟ್ಯೂಬ್ ರಿಲೇಟೆಡೇ ಮಾಡ್ತಾಯಿದ್ದೀನಿ. 1 ಇಯರ್ ಬ್ಯಾಕ್ ಇಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಡೈಲಿ 1 ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ದಿನವೂ ಗ್ಯಾಪ್ ಮಾಡ್ತಿರಲಿಲ್ಲ. ಯಾವಾಗೋ ಒಂದೊಂದು ಬಾರಿ ಆಗ್ತಾಯಿತ್ತು, ಗ್ಯಾಪ್ ಆಗ್ತಾಯಿತ್ತು. ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೆ. ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡುವಾಗ ಅವಾಗಿಂದ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ಯೂಟ್ಯೂಬ್ ರಿಲೇಟೆಡ್ ಚೆನ್ನಾಗಿ ಹೇಳ್ತೀರಾ ಅಂತೇಳಿ ಭಾಳಷ್ಟು ಒಳ್ಳೆ ಕಮೆಂಟ್ಸ್ ಬಂದು ನನಗೆ ಫುಲ್ ಖುಷಿ ಆಯಿತು. ಅದು ಆವಾಗಿಂದ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾಯಿದ್ದೆ. ಅದಾದಮೇಲೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ವಾಚ್ ಟೈಮ್ ಇನ್ನೂ ಬೇಕಾಗಿತ್ತು. ವಾಚ್ ಟೈಮ್ ಕಂಪ್ಲೀಟ್ ಆಗಲಿಲ್ಲ, ಆದರೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಒಂದಿನ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಯಿತು. ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನಿಮ್ಗೆ ಗೊತ್ತಿರುತ್ತೆ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಾದ್ರೆ 3 ಸ್ಟೆಪ್ ಇರುತ್ತೆ. ಅದರಲ್ಲಿ 1 ಸ್ಟೆಪ್ನ ಕಂಪ್ಲೀಟ್ ಮಾಡಿದೆ. 2ನೇ ಸ್ಟೆಪ್ ಕಂಪ್ಲೀಟ್ ಮಾಡಬೇಕಾದ್ರೆ ಒಂದು ಎರರ್ ಬಂತು, ಫಿಕ್ಸ್ ಇನ್ ಆ್ಯಡ್ಸೆನ್ಸ್ ಅಂತೇಳಿ. ಫಸ್ಟು ಫಿಕ್ಸ್ ಇನ್ ಆ್ಯಡ್ಸೆನ್ಸ್ ಮತ್ತು ಚೇಂಜ್ ಇನ್ ಅಸೋಸಿಯೇಷನ್ ಅಂತೇಳಿ ಬಂತು. ಅದು ಯಾಕೆ ಬರುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ನಾನು ವೀಡಿಯೋನೂ ಮಾಡಿದ್ದೀನಿ ಅದ್ರ ರಿಲೇಟೆಡ್. ಅಂದರೆ ಫಸ್ಟು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಅದು ಬರುತ್ತೆ ಫ್ರೆಂಡ್ಸ್. ಬೇರೆ ಅದೇ ಹೆಸರಿಂದ ಕ್ರಿಯೇಟ್ ಮಾಡಿದರೆ ಬರುತ್ತೆ. ನಾನು ಆಗಲೇ ಬೇರೆ ಯಾರೋ ಹೇಳಿದರು ಆ್ಯಡ್ಸೆನ್ಸ್ ಅಕೌಂಟ್ನ ಫಸ್ಟೇ ಕ್ರಿಯೇಟ್ ಮಾಡಿ ಇಟ್ಕೋಬೇಕು ಅಂತ ಹೇಳಿದರು. ಅದರಿಂದ ನಾನು ಕ್ರಿಯೇಟ್ ಮಾಡಿಟ್ಟಿದ್ದೆ. ಅದಕ್ಕೋಸ್ಕರ ಆ ಒಂದು ಎರರ್ ಬಂತು. ಆ ಎರರ್ನ, ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ 6 to 7 ಮಂತ್ಸ್ ತೊಗೊಂತು ಫ್ರೆಂಡ್ಸ್. ಯಾರು ಯೂಟ್ಯೂಬರ್ ಹೆಲ್ಪ್ ಮಾಡಲಿಲ್ಲ, ಯಾವ ಥರ ಸಾಲ್ವ್ ಮಾಡಬೇಕು ಅಂತೇಳಿ ಹೆಲ್ಪ್ ಮಾಡಲಿಲ್ಲ. ಯಾರಿಗೂ ದುಡ್ಡು ಕೊಡ್ತೀನಿ, ಹೆಲ್ಪ್ ಮಾಡಿಕೊಡಿ, ಇದನ್ನು ಸಾಲ್ವ್ ಮಾಡಿಕೊಡಿ ಅಂದರೂ ಕೂಡ ಯಾರೂ ಮಾಡಲಿಲ್ಲ. ನಾನೇ ಕಷ್ಟಪಟ್ಟು ಅಲ್ಲಿ ಇಲ್ಲಿ ತಿಳ್ಕೊಂಡು ಮತ್ತು ಯೂಟ್ಯೂಬ್ ಸಪೋರ್ಟ್ ಟೀಮ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ 6-7 ತಿಂಗಳು ಆದಮೇಲೆ ಮತ್ತೆ ಮಾನಿಟೈಸೇಷನ್ ಆಯಿತು. ಅಲ್ಲಿವರೆಗೂ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಒಂದು ಹೋಪ್ ಇತ್ತು ನನಗೆ ಮಾನಿಟೈಸೇಷನ್ ಆಗ್ಬೋದು, ನೋಡೋಣ, ಟ್ರೈ ಮಾಡೋಣ ಅಂತೇಳಿ. ಆವಾಗ ಸ್ವಲ್ಪ ವೀಡಿಯೋಸ್ ಆಗ್ತಾಯಿದೆ, ಆವಾಗ ಒಂದೊಂದು ವೀಡಿಯೋ ಆಗ್ತಿದೆ. ಮಾನಿಟೈಸೇಷನ್ ಆಗಿದ್ದು ಯಾವಾಗಂದರೆ ಜೂನ್ 1ಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಜೂನ್ 1ಇಂದ ಇಲ್ಲಿವರೆಗೂ ಫಸ್ಟ್ ಪೇಮೆಂಟ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಅಂದರೆ 6 ತಿಂಗಳು ಸೇರಿ ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 6 ತಿಂಗಳು ಇಂದ ಏನು ಅರ್ನಿಂಗ್ಸ್ ಆಗಿರುತ್ತೆ ಆ ಅರ್ನಿಂಗ್ಸ್ ಈಗ ಫಸ್ಟ್ ತೊಗೊಂಡಿದ್ದೀನಿ. ಅದು ಎಷ್ಟಿದೆ ಅಂತೇಳಿ ನಿಮಗೆ ಪಕ್ಕದಲ್ಲಿ ಬರುತ್ತೆ. ಡೈರೆಕ್ಟಾಗಿ ಹೇಳಬಾರ್ದು ಅಂತೇಳಿ ಏನೋ ಒಂದು ರೂಲ್ಸ್ ಇದೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಚಾನ್ಸ್ ತೊಗೊಳ್ಳೋಣ ಅಂತೇಳಿ ಪಕ್ಕದಲ್ಲಿ ನಿಮಗೆ ತೋರಿಸ್ತೀವಿ ಎಷ್ಟು ಬಂದಿದೆ ಅಂತೇಳಿ. ಅಷ್ಟು ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ನನಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಸಪೋರ್ಟರ್ಸಿಂದ. ಈ ಒಂದು ಪೇಮೆಂಟ್ ತೊಗೊಳ್ಬೇಕು ಅಂತಂದರೆ ನೀವೇ ಕಾರಣ ಫ್ರೆಂಡ್ಸ್. ಅಂದರೆ ನೀವು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಮತ್ತು ಕಮೆಂಟ್ಸ್ ಚೆನ್ನಾಗಿ ಮಾಡ್ತಾಯಿದ್ದೀರಾ, ನನ್ನ ವೀಡಿಯೋಸ್ನ ನೋಡ್ತಾಯಿದ್ದೀರಾ, ಮತ್ತು ಏನಾದರೂ ನನ್ನ ವೀಡಿಯೋಸ್ ಬಗ್ಗೆ ನಿಮಗೆ ಸಜೆಸ್ಟ್ ಮಾಡಬೇಕಿತ್ತು ಅಂದರೆ ಸಜೆಸ್ಟ್ ಮಾಡ್ತಾಯಿದ್ದೀರಾ. ಭಾಳಷ್ಟು ಜನ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಅಂದರೆ ನಾನು ಮಾತಾಡೋದ್ರ ಬಗ್ಗೆ ಆಗಲಿ, ಮತ್ತು ನಾನು ಆ್ಯಕ್ಷನ್ ಮಾಡೋದ್ರ ಬಗ್ಗೆ, ನನಗೆ ಜಾಸ್ತಿ ಈ ಥರ ಫೇಸ್ ಕ್ಯಾಮ್ ವೀಡಿಯೋಸ್ ಬರೋಲ್ಲ, ಅದ್ರ ಬಗ್ಗೆ ನಾನು ಈ ಥರ ಮಾಡಿ ಆ ಥರ ಮಾಡಿ ಚೆನ್ನಾಗಿರುತ್ತೆ ಎಲ್ಲನೂ ಹೇಳಿದ್ದಾರೆ. ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನೂ ಗ್ರೋ ಆಗುತ್ತೆ, ಚೆನ್ನಾಗಿ ಮಾಡಿ ಅಂತೇಳಿ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನಿಮಗೂ ಕೂಡ ಏನಾದರೂ ಹೆಲ್ಪ್ ಬೇಕಿದ್ದರೆ ಖಂಡಿತ ಹೆಲ್ಪ್ ಮಾಡ್ತೀನಿ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಈಗ ಇಷ್ಟು 6 ತಿಂಗಳಾದಮೇಲೆ ನಾನು ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಗ್ರೋ ಆಗುತ್ತೆ ಅಂದ್ಕೊತೀನಿ. ಈಗ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಗ್ರೋ ಆಗುತ್ತೆ. ಈಗ ಅಂದರೆ ಜಾಸ್ತಿ ವ್ಯೂಸ್ ಬರ್ತಾಯಿಲ್ಲ ನನ್ನ ಚಾನಲಲ್ಲಿ. ಅಂದರೆ ಈಗ ಬೇರೆ ಚಾನಲ್ಸ್ ಎಲ್ಲ ಗ್ರೋ ಆಗಿದೆ. ಅಂದರೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತಾರೆ, ಅವ್ರ ಚಾನಲ್ಸ್ನ ನೋಡ್ತಾ ಇರ್ತಾರೆ, ನನ್ನ ಚಾನಲ್ನು ನೋಡ್ತಾ ಇರ್ತಾರೆ. ಅಂದರೆ ವ್ಯೂಸ್ ಬರ್ತಾ ಇಲ್ಲ. ನೋಡೋಣ, ಮುಂದೆ ಇನ್ನೂ ಗ್ರೋ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಗ್ರೋ ಆಗುತ್ತೆ ಫ್ರೆಂಡ್ಸ್. ಇವತ್ತು ಭಾಳ ಖುಷಿ ಆಗ್ತಾಯಿದೆ. ಅಂದರೆ ಆ್ಯಾವ್ರೇಜ್ ಆಗಿ ಆಗ್ತಾಯಿದೆ. ಅಂದರೆ ನನಗೆ ಫಸ್ಟ್ ಪೇಮೆಂಟ್ ಬಂದೇ ಬರುತ್ತೆ ಅಂತೇಳಿ ನನಗೆ ಗೊತ್ತಿತ್ತು. ಯಾಕಂದರೆ ನಾನು ಯೂಟ್ಯೂಬ್ ರಿಲೇಟೆಡ್ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ನನಗೆ ಗೊತ್ತಿದೆ. ಎಲ್ಲನೂ ಕರೆಕ್ಟಾಗಿ ಫಿಲಪ್ ಮಾಡಿದ್ದೀನಿ. ಆ್ಯಡ್ಸೆನ್ಸ್ ಆಗಲಿ, ಮತ್ತು ಆ್ಯಡ್ಸೆನ್ಸಲ್ಲಿ ಪಿನ್ ಫಿಲಪ್ ಮಾಡೋದಾಗಲಿ, ಮತ್ತು ವೆರಿಫೈ ಮಾಡೋದಾಗಲಿ, ಬ್ಯಾಂಕ್ ಡೀಟೇಲ್ಸ್ ಹಾಕೋದಾಗಲಿ ಎಲ್ಲನೂ ನನಗೆ ಆಲ್ಮೋಸ್ಟ್ ಎಲ್ಲನೂ ಗೊತ್ತಿದೆ. ಯಾಕಂದರೆ ಫಸ್ಟ್ ಇನ್ನೊಂದು ಚಾನಲಿಂದ ನಾನು ಪೇಮೆಂಟ್ ತೊಗೊಂಡಿದ್ದೆ. ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಮತ್ತು ಬೇರೆ ಚಾನಲ್ಸ್ನ ಮಾನಿಟೈಸೇಷನ್ ಮಾಡಿ ಕೊಟ್ಟಿದ್ದೀನಿ ಬೇರೆಯವ್ರಿಗೆ. ಅವರು ಒಂದು ಎಕ್ಸ್ಪೀರಿಯೆನ್ಸಿಂದ ನನಗೆ ನನ್ನ ಚಾನಲ್ ಮಾನಿಟೈಸೇಷನ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಯಿತು. ಬರುತ್ತೆ ಅಂತ ಗೊತ್ತಿತ್ತು, ಆದರೆ ನಾನು ಬೇಗ ಬರುತ್ತೆ ಅಂದ್ಕೊಂಡಿದ್ದೆ. 21st ಆ್ಯಡ್ಸೆನ್ಸಿಂದ ರಿಲೀಸ್ ಆಗುತ್ತೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ, ಅಂದರೆ ಟ್ರಾನ್ಸ್ಫರ್ ಆಗುತ್ತೆ. ನಾನು 26, 27ಗೆ ಅವಾಗ ಬರುತ್ತೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಬಂದಿದೆ ಫ್ರೆಂಡ್ಸ್. ಇವತ್ತು ಬಂದಿದ್ದು ಕೂಡ ಒಂದು ಒಳ್ಳೆಯದಾಯಿತು. ಯಾಕಂದರೆ ಇದು ಇಟ್ಕೋ ಒಂದು ದಿನ ಆಯಿತು. ಅಂದರೆ 2022 ಲಾಸ್ಟ್ ಡೇ ಇದೆ ಇವತ್ತು. ಇದೊಂದು ನೆನಪಿರುತ್ತೆ, ಫಸ್ಟ್ ಪೇಮೆಂಟ್ ಇವತ್ತು ತೊಗೊಂಡಿದ್ದೀನಿ ಅಂತೇಳಿ. ಎಷ್ಟಾಗಿದೆ ಅಂತೇಳಿ ನಿಮಗೆ ತೋರಿಸಿದ್ದೀನಿ ಆಗಲೇ. ಈಗ ಮುಂದೆ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯೂಟ್ಯೂಬ್ ರಿಲೇಟೆಡ್ ಅಷ್ಟೇ ನಾನು ವೀಡಿಯೋಸ್ ಮಾಡ್ತೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಚೆನ್ನಾಗಿ ಗೊತ್ತಿದೆ. ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ನನ್ನ ಚಾನಲ್ನಲ್ಲಿ ಯಾವುದೇ ವೀಡಿಯೋ ಇರಲಿ, ಆ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ ಟಾಪಿಕ್ ಅಂದರೆ ನೀವು
ಏನು ಕಮೆಂಟ್ ಮಾಡಿರ್ತಾರೆ, ಏನು ಡೌಟ್ ಕೇಳಿರ್ತಾರೆ, ಆ ಡೌಟ್ ನಮಗೆ ಕಮೆಂಟಲ್ಲಿ ಹೇಳೋಕ್ಕಾಗಲಿಲ್ಲ ಅಂದರೆ ವೀಡಿಯೋ ಮಾಡ್ತೀನಿ, ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಮತ್ತು ನೀವು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ನಾನು ಆವಾಗವಾಗ ವೀಡಿಯೋದಲ್ಲಿ ವಾಟ್ಸಪ್ ನಂಬರ್ ಕೂಡ ಹಾಕ್ತೀನಿ. ಅಂದರೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಇತ್ತು ಯೂಟ್ಯೂಬಲ್ಲಿ, ದೊಡ್ಡದಿತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಚಿಕ್ಕ ಚಿಕ್ಕ ವಿಷಯ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ವ್ಯೂಸ್ ಹೆಂಗೆ ಇನ್ಕ್ರೀಸ್ ಮಾಡೋದು, ಸಬ್ಸ್ಕ್ರೈಬ್ ಹೆಂಗೆ ಇನ್ಕ್ರೀಸ್ ಮಾಡೋದು, ಯಾವ ಥರ ಚಾನಲ್ ಕ್ರಿಯೇಟ್ ಮಾಡಬೇಕು, ಆ ಥರ ನೀವು ವೀಡಿಯೋಸ್ನ ನೋಡಿ, ನನ್ನ ಚಾನಲ್ ವೀಡಿಯೋಸ್ ಇರುತ್ತಲ್ಲ ಅದನ್ನು ನೋಡಿ ನಿಮಗೆ ಎಲ್ಲ ನಾಲೆಜ್ ಬರುತ್ತೆ. ನನಗೆ ಟೈಮ್ ಬೇಕಲ್ಲ, ಅಂದರೆ ಬೇರೆ ಬೇರೆ ಟಾಪಿಕ್ ನಿಮಗೆ ತಿಳಿಸ್ಬೇಕು ಅಂತಂದರೆ ನನಗೂ ಟೈಮ್ ಬೇಕಾಗುತ್ತೆ. ನೀವು ಚಿಕ್ಕ ಚಿಕ್ಕ ವಿಷಯ ಕೇಳಿದ್ರೆ ನಾನು ರೆಸ್ಪಾನ್ಸ್ ಮಾಡ್ತಾ ಕುಂತ್ರೆ ನನಗೆ ಟೈಮ್ ಸಾಲಲ್ಲ. ಅದಕ್ಕೋಸ್ಕರ ದೊಡ್ಡದು ನಿಮಗೆ ಮಾನಿಟೇಷನ್ ರಿಲೇಟ್ ಆಗಲಿ ಮತ್ತು ಆ್ಯಡ್ಸೆನ್ಸ್ ರಿಲೇಟೆಡ್ ಆಗಲಿ ಆ ಥರ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ನನಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಫ್ರೆಂಡ್ಸ್, ನಿಮ್ಮಿಂದ ಈ ಫಸ್ಟ್ ಪೇಮೆಂಟ್ನ ನಾನು ತೊಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ನೆಕ್ಸ್ಟ್ 2ನೇ ಪೇಮೆಂಟ್ ಯಾವಾಗ ತೊಗೊಳ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಆದರೆ ವ್ಯೂಸ್ ಕಡಿಮೆ ಬರ್ತಾ ಇದೆ, ಅರ್ನಿಂಗ್ಸ್ ಕೂಡ ಕಡಿಮೆ ಆಗ್ತಾಯಿದೆ. ನೋಡೋಣ ಮತ್ತೆ ಯಾವಾಗ ತೊಗೊಳ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ಇಷ್ಟು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು.